ನಮಸ್ಕಾರ ಸರ್. ನಮಸ್ತೆ ಸರ್, ದೇವಸ್ಥಾನದ ಉದ್ಘಾಟನೆ ಬಗ್ಗೆ ಒಂದೆರಡು ಮಾತಾಡಿ ಸರ್. ಶ್ರೀ ಸೋಮವಂಶ ಆರ್ಯ ಕ್ಷತ್ರಿಯ ಸೇವಾ ಸಂಘ ಜಗಳೂರು ವತಿಯಿಂದ ನಾವು ಇಂದು ಶ್ರೀ ನಿಮಿಷಾಂಬದೇವಿ ಮತ್ತು ಮಹಾಗಣಪತಿ ಪ್ರತಿಷ್ಠಾಪನಾ ಕಾರ್ಯ ಹಮ್ಮಿಕೊಂಡಿದ್ದೀವಿ. ಇಂದು ಬೆಳಗಿನ ಜಾವ 4:30 ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಷ್ಠಾಪನಾ ಕಾರ್ಯವನ್ನ ನೆರವೇರಿಸಿದ್ದೇವೆ. ಸರ್ವ ಭಕ್ತಾದಿಗಳು ಬಂದು ಇಂದು ದರ್ಶನ ಮಾಡಿಕೊಂಡು ದೇವಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕಂಗಾಗಿ ನಾವು ಕೇಳಿಕೊಳ್ತಿದ್ದೇವೆ. ನಂತರ ಇಂದಿನ ಅನ್ನ ಸಂತರ್ಪಣೆ ಏರ್ಪಾಟು ಮಾಡಿದ್ದೇವೆ. ದಯಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿ. ಮೊಟ್ಟ ಮೊದಲ ಬಾರಿಗೆ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡಿದರೆ ವಿಘ್ನೇಶ್ವರನಿಗೆ ಮೊದಲ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಾವು ಕೈಗೊಂಡಂಥ ಕೆಲಸ ನಿರ್ವಿಘ್ನವಾಗಲಿ ಸಾಗಲಿ ಅನ್ನೋ ನಿಟ್ಟಿನಲ್ಲಿ ಮಾಡ್ತೀವಿ. ಅಂಥ ಒಂದು ವಿಘ್ನೇಶ್ವರ ಮಹಾಗಣಪತಿ ಮತ್ತು ನಿಮಿಷಾಂಬ ದೇವಿಯ ಎರಡೂ ದೇವರುಗಳ ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೇವರುಗಳ ಒಂದು ಪ್ರತಿಷ್ಠಾಪನೆ ಮಾಡಿ ನಾನು ಚಿಕ್ಕಂದಿನಿಂದ ಈ ಸಮಾಜವನ್ನು ನೋಡಿದ್ದೀನಿ. ಯಾಕಂತ ಹೇಳಿದರೆ ನಾನು ವಾಸ ಮಾಡಿದ್ದು ಇಲ್ಲೇ ಕ್ಯಾಂಪ್ನಲ್ಲಿ. ಈ ಭಾಗದಲ್ಲಿನೇ ಈ ಆರ್ಯ ವಂಶ ಸೋಮವಂಶ ಆರ್ಯ ಕ್ಷತ್ರಿಯ ಅನ್ನಂತೆ ಹೆಸರಿನಡಿಯಲ್ಲಿ ಜೀರಿಗಾರ ಅಂತ ಮತ್ತು ಚಿತ್ರಗಾರ ಇಂಥ 10 ಅನೇಕ ಹೆಸರಿಂದ ಕರೆಸ್ಕೊಳ್ಳುವಂಥ ಈ ಸಮಾಜ ನಿಜವಾಗ್ಲೂ ಸಾಕ್ಷಾತ್ ಇವತ್ತು ಎಲ್ಲ ಗುಡಿಯಲ್ಲಿ ದೇವರು ಇದ್ದಾರೆ ಅಂತ ಹೇಳಿದ್ರೆ ಏನು ಕರೆಸ್ಕೊಳ್ತಾರೋ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ಇದುವರೆಗೂ ಯಾರೂ ಸಹ ನೀವು ಯಾವುದೇ ಶಾಸಕರು ನಮಗೆ ಇಂಥ ಅನುದಾನ ಕೊಡಿ ಅಂತ ಯಾರು ಕೇಳಿಲ್ಲ. ನಾನು ಈ ಬರ್ತಾ ನಾನೇ ಕೇಳಿದೆ, ನಿಮ್ಗೆ ಏನು ಬೇಕು ಕೇಳ್ರಿ ಕೊಡೋಣ ಅಂತ ಹೇಳಿ. ಹಾಗಾಗಿ ಅನುದಾನವನ್ನು ನಾನು 5-10 ಲಕ್ಷ ದುಡ್ಡು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಜಾಗವನ್ನು ಹುಡುಕಿ ನಾವು ನೀವೆಲ್ಲ ಸೇರಿ ಆ ಒಂದು ಜಾಗವನ್ನು ಗುರುತಿಸಿ ನಿಮಗೆ ಸೂಕ್ತವಾದ ಸ್ಥಳದಲ್ಲಿ ಒಂದು ಗುರುತು ಮಾಡಿ ನಿಮಗೆ ಸಮುದಾಯವನ್ನು ಭವನವನ್ನು ಮಾಡಿಕೊಡುವಂಥ ಕೆಲಸ ಇವತ್ತೇ ನಾನು ಆಲೋಚನೆ ಮಾಡಿ ನಿಮ್ಗಳ ಮುಖಂಡರ ಹತ್ರ ಮಾತನಾಡಿ ಸದಾ ನಿಮ್ಮ ಜೊತೆಗೆ ಇರ್ತೀನಿ. ಯಾಕಂದರೆ ನಾನು ನಿಮ್ಮನ್ನೆಲ್ಲ ಇಲ್ಲಿ ನೋಡಿದ್ರೆ ಆ ಋಣ ತೀರಿಸಬೇಕಾಗಿದೆ. ಆ ಒಂದು ಸಮಾಜ ನನಗೆ ಇವತ್ತು ಶಾಸಕನಾಗಿ ಆಯ್ಕೆ ಆಗೋದಕ್ಕೆ ನೀವು ಎಲ್ಲರೂ ನನಗೆ ಶ್ರಮವಹಿಸಿದ್ರಿ ನನ್ನ ಕಡೆಯಿಂದ. ಮತ್ತು ಇಲ್ಲೇ ನಮ್ಮ ತಹಸೀಲ್ದಾರ್ ಸಾಹೇಬರಾದರೆ ಎಲ್ಲ ಅಧಿಕಾರಿಗಳನ್ನು ಕೇಳಿ ನಿಮ್ಗೆ ಏನು ಬೇಕು ಮಾಡಿಸ್ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಇವತ್ತು ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗಿದೆ. ಹಂಗಾಗಿ